ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿತಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದು ತಮ್ಮನೆಲ್ಲಾಗ ನೋಡಿರ್ತೀರಿ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಪ್ರಿಪೇರ್ ಅಂಕರು ಮಾಡತ್ತಾರ. ನಾನು ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡತ್ತೀನಿ. ಮಮ್ಮಿ ಹಾಯ್. ಹಾಯ್. ಸೊ ರೈಸ್ ಮಾಡೋಕೆ ಏನು ಬೇಕಪ್ಪ ಅಂತಂದ್ರೆ ಮೆಂತೆ ಬೇಕು ಫಸ್ಟ್. ಸೊ ಮಮ್ಮಿ ಅದನ್ನು ಸೋಸ್ಕೊಳತ್ತಾರ. ಸೊ ಇವತ್ತಿನ ಪೂರ ಬ್ಲಾಗ್ ಏನಪ್ಪ ಅಂದ್ರೆ ಮೆಂತೆ ರೈಸಿನ ಬ್ಲಾಗ್ ಇರ್ತೈತಿ ತಮ್ಮನೆ. ಸೊ ಗೈಸ್ ಫೈನಲಿ ಸೊಪ್ಪಂಕರು ಎಲ್ಲ ಸೋಸಿದ್ರು ನಮ್ಮ ಮಮ್ಮಿ. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೀನಿ. ಹಂಗಂತಂದು ನಮ್ಮ ಮಮ್ಮಿ ಒಬ್ಬರಲ್ಲ, ಇಬ್ಬರು ಸೇರಿ ಸೋಸಿದ್ವಿ. ಸೊ ಈಗ ವಾಪಸ್ ನಮ್ಮ ಮಮ್ಮಿ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಳತ್ತಾರ. ಸ್ವಲ್ಪ ನೀರು ಇಳಿಲಿ ಅಂತ ಜಾಲ್ರಿ ಅಂತಾರಲ್ಲ, ಜಾಲ್ರಿ ಅಂತಾರೆ, ಜಾಳ್ಗಿ ಅಂತಾರೆ. ಸೊ ಇದ್ರೊಳಗೆ ಹಾಕಿ ನೀರು ಎಡಕ್ಕೆ ಹಿಂಗಿಡೋದು. ಸೊ ಗೈಸ್ ಹಂಗೆ ಫೈನಲಿ ಫೇಸ್ ವಾಶ್ ಮಾಡಿಕೊಂಡೆ. ಸೊ ಫೇಸ್ ವಾಶ್ ಮಾಡ್ಕೊಂಡು ನಮ್ದು ಏನೈತಪ್ಪ ಅಂತಂದ್ರೆ ವಿಭೂತಿ ಹಚ್ಕೋಬೇಕು. ಸೊ ವಿಭೂತಿ ಹಚ್ಕೋತೀನಿ. ಸೊ ವಿಭೂತಿ ಅಂಕರ ಹಚ್ಕೊಂಡೆ. ಒಂದು ಸ್ವಲ್ಪ ದೇವ್ರ ಹಂಗೆ ನಮ್ಮ ಮಮ್ಮಿ ಆಲ್ರೆಡಿ ಫಸ್ಟಿಗೆ ಫೇಸ್ ವಾಶ್ ಅಂಕರು ಮಾಡಿದ್ದೆ. ಈಗ ನಾನು ನಮ್ಮ ಮಮ್ಮಿ ಹೊಂಟೇವಿ ನಮ್ಮ ಪಪ್ಪನ ಅಂಗಡಿಗೆ. ಸೊ ನಮ್ಮ ಪಪ್ಪ ಕರತ್ತಾರಪ್ಪ ಅಂತಂತಂದು ಹೇಳಿ ಅಂಗಡಿ ಕಡೆ. ಸೊ ನಾನು ಮಮ್ಮಿ ಹೊಂಟೇವಿ. ಮಮ್ಮಿ ಎಷ್ಟು ತಗೋದು? ಸೊ 1.5 hour ನಮ್ಮ ಅಪ್ಪನ ಕಡೆ ಹೋಗಿ ಬರೋದೈತಂತ. ಸೊ ಹೋಗಿ ಬರೋಣ. ಸೊ ಗೈಸ್ ಮೂಡ್ ಗಾಡಿ ಎಷ್ಟೈತಿ ಅಂತಂದ್ರೆ ನೋಡ್ರಿ, ಆಗಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡೋಗೇನಿ. ಇನ್ನೂ 1 ತಾಸಾಗಿಲ್ಲ. ಸೊ ಮತ್ತೆ ಇಷ್ಟು ಧೂಳಾಗೈತಿ. ಸೊ ಗೈಸ್ ಪಪ್ಪನ ಅಂಗಡಿಯಿಂದ ಮತ್ತೆ ಮನೆಗೆ ಬಂದು ಹೊರಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇರಬೇಕು, ಅದನ್ನು ಮುಗಿಸ್ಕೊಂಡು ಈಗ ಮನೆಗೆ ಬಂದು ಮೆಂತೆ ರೈಸ್ ಅದಾಗಲೇ ಮೆಂತೆ ತೊಳೆದಿಟ್ಟಿತ್ತು. ಸೊ ನಮ್ಮ ಮಮ್ಮಿ ಎಲ್ಲ ಈಗ ಮೆಂತೆ ರೈಸಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡಾರ. ಸೊ ಮೆಂತೆ ರೈಸಿಗೆ ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ ಏನೇನು ಬೇಕು ಅಂತಂದು. ಟೊಮೆಟೊ ಹಣ್ಣು ಬೇಕು. ಸೊ ಚಿಲ್ಲಿ ಹಿಂಗೆ ಟಿಸಲ್ ಹೊಡೆದು ಹೆಚ್ಕೋಬೇಕು. ಸೊ ಬೆಳ್ಳುಳ್ಳಿ ಬೇಕು, ಒಣ ಖಾರ, ಮಸಾಲೆ ಪುಡಿ, ಆಮೇಲೆ ಅರಿಶಿನ ಪುಡಿ. ಹಂಗೆ ಏನಪ್ಪ ಅಂದ್ರೆ ಮೆಂತ್ಯ ಸೊಪ್ಪದ ಆಗಲೇ ತೊಳೆದಿಟ್ಟು. ಸೊ ಅದು ಸೊ ನಾವು ಮಾಡಾಕಿದ್ದು ಮೆಂತ್ಯ ರೈಸ್ ಎಷ್ಟು ಬೇಕಂದ್ರೆ ಒಂದು ಗ್ಲಾಸ್ ಅಲ್ಲ ಒಮ್ಮೆ. ಸೊ 1 ಗ್ಲಾಸಿಗೆ ಮೆಂತ್ಯ ರೈಸ್ ನೀವೇನಾರ ಮಾಡಾತಿದ್ರೆ ಸೊ ಮಿನಿಮಮ್ ಟೊಮೆಟೊ ಹಣ್ಣು ಎಷ್ಟು ಬೇಕಾಕಿತ್ತು ಮಮ್ಮಿ? 4. ಸೊ 4 ಟೊಮೆಟೊ ಹಣ್ಣು ಬೇಕಾಕೈತಿ. ಚಿಲ್ಲಿ ಇಷ್ಟು 1 ಗ್ಲಾಸ್. 1 ಗ್ಲಾಸ್ 1 ಗ್ಲಾಸ್ ಅಕ್ಕಿಗೆ 4 ಟೊಮೆಟೊ ಹಣ್ಣು. 4 ಟೊಮೆಟೊ ಹಣ್ಣು. ಅಂದರೆ ಎಷ್ಟು ಜಾಸ್ತಿ ಟೊಮೆಟೊ ಹಣ್ಣು ಇರ್ತೈತಲ್ಲ ಅಷ್ಟು ಟೇಸ್ಟ್ ಆಗ್ತೈತೆ ರೈಸ್. ಹಂಗೆ ಏನಪ್ಪ ಅಂತಂದ್ರೆ ಖಾರ ತಿನ್ನೋರು ಒಂದು ಸ್ವಲ್ಪ ಕಮ್ಮಿ ಇತ್ತಂದ್ರೆ ಚಿಲ್ಲಿ ಕಮ್ಮಿ ಹಾಕೋರಿ. ಇಲ್ಲ ಅಂತಂದ್ರೆ ಯಾಕಂದ್ರೆ ಅದಕ್ಕೆ ಮೆಂತ್ಯ ರೈಸಿಗೆ ಚಿಲ್ಲಿನೂ ಹಾಕ್ಕೋಬೇಕಾಕೈತಿ, ಖಾರ ಪುಡಿನೂ ಹಾಕ್ಕೋಬೇಕಾಕೈತಿ. ಆ್ಯಕ್ಚುಲಿ ಖಾರ ಪುಡಿ ಅಂದ್ಕೂಡ್ಲೆ ನಂಗೆ ನೆನಪಾದ ಬೆಳಗಾವಿ ಸೈಡೆಲ್ಲ ಮಸಾಲೆ ಖಾರ ಹಾಕ್ತಾರೆ. ಸೊ ಮಸಾಲೆ ಖಾರ ಹಾಕಿದ್ರೆ ಟೇಸ್ಟ್ ಆಗಂಗಿಲ್ಲ. ಹಾಕಿದ್ರೆ ಬಂಗಿ ಪುಡಿ ಅಂದ್ರೆ ಬಂಗಿ ಪುಡಿ ಹಾಕ್ತಾರೆ ಇದಕ್ಕೆ. ಸೊ ಬಂಗಿ ಪುಡಿನ ಹಾಕಿರಿ. ಹಂಗೆ ಇಲ್ಲ ಒಮ್ಮೆ ಮಾಡೋದು ತೋರಿಸ್ತೀನಿ ಹೆಂಗೆ ಮಾಡ್ಬೇಕನ್ನೋದು. ಸೊ ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋದು. ನಮ್ಮ ಮಮ್ಮಿಗೆ ಹೇಳ್ತಾರೆ ಮೆಂತ್ಯ ರೈಸ್ ಮಾಡುವ ವಿಧಾನ. ಸ್ವಲ್ಪ ಎಣ್ಣೆ ಹಾಕಿ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆಗೋ ಮಟ್ಟ ಬಿಟ್ಟು ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕೊಳ್ಳೋದು. ಸೊ ಟೈಮ್ ಮಾಡಿರಿ ಗೈಸ್, ಮಸ್ತ್ ಇರ್ತೈತೆ ಮೆಂತ್ಯ ರೈಸ್. ಸ್ವಲ್ಪ ಇದು ಫ್ರೈ ಆಗ್ಬೇಕು. ಫ್ರೈ ಆದ್ಮೇಲೆ ಚಿಲ್ಲಿ ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಸೊ ಖಾರ ನಿಮ್ಮ ಇಷ್ಟದ ಪ್ರಕಾರ ಇರ್ತೈತಿ. ಸೊ ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಚಿಲ್ಲಿ ಜಾಸ್ತಿ ಹಾಕೋರಿ. ಇಲ್ಲಪ್ಪ ಅಂತಂದ್ರೆ ಕಮ್ಮಿ ಹಾಕೋರಿ. ಯಾಕಂದ್ರೆ ನಮ್ಮನೆ ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ಮೆಣಸಿನ್ಕಾಯಿ ಮಮ್ಮಿ ಭಾಳ ಹಾಕ್ಯಾರ. ಸೊ ಅದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೇಯೋಣ. ಆಮೇಲೆ ಮೆಣಸಿನ್ಕಾಯಿ ಹಾಕಿಂದ ಸೊ ಈಗ ಮೆಂತ್ಯ ಸೊಪ್ಪು ಹಾಕೋದು. ಆ್ಯಕ್ಚುಲಿ ಅದು ನೋಡೋಕ್ಕೆಲ್ಲ ತುಂಬೈತಿ ಅಂತ ಅನಿಸ್ತೈತಿ. ಸೊ ಅದು ತುಂಬಂಗಿಲ್ಲ. ಮೆಂತ್ಯ ಸೊಪ್ಪೆಲ್ಲ ಬೆಂದು ಒಂದು ಸ್ವಲ್ಪ ಪೂರ ಕಮ್ಮಿ ಆದಂಗೆ ಅನಿಸ್ತೈತಿ. ಆ್ಯಕ್ಚುಲಿ 1 ಗ್ಲಾಸ್ ಅಕ್ಕಿ
ರೈಸ್ ಏನು ಮಾಡ್ತೀವಲ್ಲ ಮೆಂತ್ಯ ರೈಸ್. ಸೊ 2 ಸೂಡ್ ಚಲೋದು ನೋಡಿ ದೊಡ್ಡ 2 ಸೂಡ್ ಮೆಂತ್ಯ ಸೊಪ್ಪು ಹಾಕಿರಿ. ಅಂದ್ರೆ ಎಷ್ಟು ಮೆಂತ್ಯ ಸೊಪ್ಪು ಎಷ್ಟು ಟೊಮೆಟೊ ಜಾಸ್ತಿ ಇರ್ತೈತೆ ಅಷ್ಟು ಮೆಂತ್ಯ ರೈಸ್ ಚಲೋ ಆಗ್ತೈತಿ. ನೋಡಿ ಆಗಲೇ ಎಷ್ಟು ತುಂಬ್ದಂಗೆ ಅಂತಿತ್ತು. ಸೊ ಹೋದಂಗೆ ಬೆನ್ನಂಗೆ ಪೂರ ಕಮ್ಮಿ ಆಗ್ತೈತಿ. ಟೊಮೆಟೊ ಹಾಕೋದು ಒಂದು 2 ನಿಮಿಷ ಟೊಮೆಟೊ ಹಣ್ಣು ಅದೆಲ್ಲ ಸ್ವಲ್ಪ ಬೇಯೋ ಮಟ್ಟ ಒಂದು 2 ನಿಮಿಷ ಬಿಟ್ರೆ ಸೊ ಆಲ್ಮೋಸ್ಟ್ ಭಾಳ ಏನು ಬೇಕಾಗಂಗಿಲ್ಲ. ಹಂಗೆ ಟೊಮೆಟೊ ಹಣ್ಣು ಒಂದು ಸ್ವಲ್ಪ 2 ನಿಮಿಷ ಬೆಂದಿತ್ತು. ಈಗ ಅರ್ಶಿನ ಪುಡಿ ಒಂದು ಸ್ವಲ್ಪ ಕಮ್ಮಿ ಹಾಕೋರಿ ಅಂದ್ರೆ ಚಲೋ ಆಗ್ತೈತಿ. ಮಸಾಲೆ ಪುಡಿ MTR ಸಾಂಬಾರು ಮಸಾಲೆ ನಮ್ಮ ಮನೆಗೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ, ಸಾಂಬಾರು ಮಸಾಲೆ. ಹಂಗೆ ಒಣ ಖಾರ ಪುಡಿ. ಸೊ ನೀವು ಖಾರ ತಿನ್ನೋದ್ರ ಮೇಲೆ ಹಾಕೋರಿ. ನಮ್ಮ ಮನೆಗೆ ನಾವು ಹಾಕೋತಿದ್ವಿ. ನಾವು ಇನ್ನೊಂದು ಪುನಃ ಮಾಡಿ. ಸೊ ಖಾರ ಪುಡಿ ಅದು ಹಾಕ್ಕೊಳ್ಳೋದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿಂದ ಸೊ ಈ ಥರ ಕಾಣ್ತೈತೆ ಮಸಾಲೆ ಎಲ್ಲ. ಆದಷ್ಟು ಮೆಂತ್ಯನ ಏನೈತಪ್ಪ ಅಂತಂದ್ರೆ ಫುಲ್ ಮಿಜ್ಜಾಗ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಉದುರಿದ್ರೆ ಟೇಸ್ಟ್ ಆಗ್ತೈತಿ. ಎಷ್ಟು ಮಮ್ಮಿ ಒಂದು ವಾಟಕ್ಕೆ ಎಷ್ಟು ಹಾಕಿ ನೀನು ಆ ಗ್ಲಾಸ್ ತೋರಿಸಿ ಅಲ್ಲ ಅದ ಗ್ಲಾಸ್ ನೀರು 2.5 ಗ್ಲಾಸ್ ನೀರು. ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕಿರ್ತೀವಿ ಅದ ಗ್ಲಾಸಲ್ಲಿ 2.5 ವಾಟೆ ನೀರು. 2.5 ಸೊ 2.5 ವಾಟೆ ನೀರು. ಇಲ್ಲ ಸೇಮ್ ಅದನ್ನೆಲ್ಲ ಅಕ್ಕಿ ಮೇಲೆ ಡಿಪೆಂಡ್. ಒಂದೊಂದು ಅಕ್ಕಿ ಅವ್ರವ್ರ ಅಕ್ಕಿ ಹೆಂಗೆ ಆಗ್ತದೆ ಹಂಗೆ. ಈಗ ನಿಮ್ಮ ಮನ್ಯಾಗ 1 ವಾಟಕ್ಕೆ 2 ವಾಟೆ ಹಾಕಿದ್ರು ಉದುರಾಗ್ತಿರ್ತೈತೆ. ಸೊ ಆದಷ್ಟು ಉದುರು ಮಾಡೋಕ್ಕೆ ಟ್ರೈ ಮಾಡಿರಿ, ಅಂದ್ರೆ ಟೇಸ್ಟ್ ಆಗ್ತೈತೆ ಮೆಂತ್ಯ ರೈಸ್. ಮಿಜ್ಜಾಗಿ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಅದು. ಲಾಸ್ಟಿಗೆ ಅಕ್ಕಿ ಎಲ್ಲ ಹಾಕಿಂದ ಸೊ ಈಗ ಉಪ್ಪು ಹಾಕೋದಿರ್ತೈತಿ. ಉಪ್ಪು ಅಂತಂದ್ರೆ ನಮ್ಮ ಮನ್ಯಾಗ ಜಿನಗನ ಉಪ್ಪು ಜಾಸ್ತಿ ಯೂಸ್ ಮಾಡಂಗಿಲ್ಲ. ನಿಮಗೆ ಜಿನಗನ ಉಪ್ಪು ಯಾಕೆ ಯೂಸ್ ಮಾಡಂಗಿಲ್ಲ ಮನೆ ಜಾಸ್ತಿ? ಅದು ಗೊತ್ತಾಗಂಗಿಲ್ಲ ಎಷ್ಟು ಹಾಕ್ತಾರೆ. ಸೊ ನಮ್ಮ ಮನ್ಯಾಗ ಜಿನಗನ ಉಪ್ಪು ಯೂಸ್ ಮಾಡಿಲ್ಲ. ನಮ್ಮ ಮನ್ಯಾಗ ಯೂಸ್ ಮಾಡೋದು ಈ ಉಪ್ಪು, ಕೆಂಪುದು ಹಳ್ಳುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ಹಾಕ್ಕೊಂಡು ಒಂದು 3 ಸೀಟಿ ಹೊಡಿಸ್ಬಿಟ್ರೆ 3 ಸೀಟಿ ಹೋದ್ರೆ ಒಮ್ಮೆ ಸೊ 3 ಸೀಟಿ ಹೊಡಿಸ್ತೆ. 3 ಸೀಟಿ ಹೊಡಿಸಿದ್ದು ನಾನು ನಿಮ್ಗೆ ತೋರಿಸ್ತೀನಿ ಮೆಂತ್ಯ ರೈಸ್ ಹೆಂಗೆ ಆಗ್ತೈತೆ ಅಂತಂದು. ಸೊ ಅಷ್ಟೇ ಟೇಸ್ಟ್. ಆ್ಯಕ್ಚುಲಿ ನಮ್ಮ ಮಮ್ಮಿ ಮೆಂತ್ಯ ರೈಸ್ ಮಾಡಕತ್ರ ಅದ್ರ ಜೊತೆ ಟೇಸ್ಟಿಗೆ ಅಂತಂದು ಆಲೂ ಫ್ರೈ ಮಾಡ್ತೀವಿ. ಆ್ಯಕ್ಚುಲಿ ಆಲೂ ಫ್ರೈ ಮಾಡ್ತಿದ್ದೆ. ಸೊ ಈಗಂಕರು ಟೈಮೇ ಇಲ್ಲ ಮಾಡೋಕ್ಕೆ. ಎಲ್ಲ ಅಡುಗೆ ಅದು ಎಲ್ಲ ಇಷ್ಟೊತ್ತನ ಬರೀ ಅದಾಯ್ತು. ಸೊ ಅದಕ್ಕೆ ಆಲೂ ಫ್ರೈ ನೆಕ್ಸ್ಟ್ ಟೈಮ್ ಬೇಕಂದ್ರೆ ಆಲೂ ಫ್ರೈ ರೆಸಿಪಿನೂ ತೋರಿಸ್ತೀನಿ. ಸೊ ಆಲೂ ಫ್ರೈ ರೆಸಿಪಿ ಮೆಂತ್ಯ ರೈಸಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಅದನ್ನು ತೋರಿಸ್ತೀನಿ ರೆಸಿಪಿ. ಮಮ್ಮಿ ನೆಕ್ಸ್ಟ್ ಟೈಮ್ ಆಲೂ ಫ್ರೈ ರೆಸಿಪಿ. ಸೊ ಆಲೂ ಫ್ರೈ ರೆಸಿಪಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ಬಿರಂಜಿ ರೈಸ್ ಭಾಳ ಮಂದಿಗೆ ಗೊತ್ತೈತೆ ಬಿಟ್ಟೈತೆ ಗೊತ್ತಿಲ್ಲ. ಸೊ ನಮ್ಮ ಮಮ್ಮಿ ಟೇಸ್ಟ್ ಮಾಡೋ ರೈಸ್ ಅಂತಂದ್ರೆ ಸ್ಪೈಸಿಯಾಗಿರೋ ರೈಸ್ ಅಂದ್ರೆ ಬಿರಂಜಿ ರೈಸ್. ಸೊ ಅದ್ರ ಜೊತೆ ಕಾಂಬಿನೇಷನ್ ಏನು ಹೇಳಿ ಮಮ್ಮಿ? ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ಅದಕ್ಕೆ ಕಾಂಬಿನೇಷನ್. ಸೊ ಅದ್ರದ್ದು ರೆಸಿಪಿ ಹಾಕ್ತೀನಿ. ಎದ್ರ ಮಸಾಲೆ ಅಂದ್ರೆ ಬದ್ನಿಕಾಯಿನೂ ಅದ್ರೊಳಗೆ ಮಸಾಲೆ ತುಂಬಿ ಅದನ್ನ ಬಿರಂಜಿ ಅನ್ನದೊಳಗೆ ಫ್ರೈ ಮಾಡಕ್ಕೆ ಇಡ್ಬೇಕು ಅದು. ಸೊ ಅದ್ರದ್ದು ರೆಸಿಪಿ ಹಾಕ್ತೇನೆ. ಆ್ಯಕ್ಚುಲಿ ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಸೊ ಅದ್ರದ್ದು ನೆಕ್ಸ್ಟ್ ಟೈಮ್ ಮಮ್ಮಿ ನೆಕ್ಸ್ಟ್ ಟೈಮ್ ಬಿರಂಜಿ ರೈಸು ಮಾಡೋದು ಅದನ್ನೂ ರೆಸಿಪಿ ತೋರಿಸ್ತೇನೆ. ಸೊ ಯಾವ್ದಾರ ರೆಸಿಪಿ ಬೇಕಂದ್ರೆ ಕೇಳ್ರಿ ಮಾಡೋಣ. ಸೊ ಗೈಸ್ ಕುಕ್ಕರ್ ಸೀಟಿ ಅಂಕರ ಆರೈತಿ. ಸೊ ಈಗ ಓಪನ್ ಮಾಡೋಣ ಮೆಂತ್ಯ ರೈಸಿಂದ. ಸೊ ಎಲ್ಲ ಕುಕ್ಕರ್ ಎಲ್ಲ ತೆಗೆದ್ರಿಂದ ಈ ಥರ ಕಾಣ್ತೈತಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಪ್ಲೇಟಿಗೆ ಹಾಕೊಂಡು ಸಿಗ್ತೇನೆ. ಸೊ ಗೈಸ್ ಫೈನಲಿ ನಾ ಹಾಕ್ಕೊಂಡೇನಿ ಮೆಂತ್ಯ ರೈಸ್. ಸೊ ತಿಂದು ಹೇಳ್ತೀನಿ ಅಷ್ಟೇ, ತಿಂದು ಹೇಳ್ತೀನಿ. ಸೊಪ್ಪಿನ ಗಡಿ ಅದು ಆಗೈತಿ. ಖಾರ ಮಸ್ತಾಗಿದೆ. ಸೊ ಹೊರಗೆ ಮೂಡ್ಗಾಯಿ ಅಂದರೆ ಥಂಡಿ ಒಂದು ಜಾಸ್ತಿ ಇರ್ತೈತಿ. ಸೊ ಊಟ ಏನೋ ಮಾಡಿದ್ರೂ ಒಂದು ಸ್ವಲ್ಪ ಬಿಸಿದು ಮಾಡಿರಿ, ಅಂದ್ರೆ ಹೆಲ್ತ್ ಚಲೋ ಇರ್ತೈತಿ. ಸೊ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಸೊ ಮಾಡ್ಕೊಂಡು ತಿಂದ್ಮೇಲೆ ನನಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ರೆಸಿಪಿ ಹೆಂಗೈತಿ ಅಂತ.
ಬೈ ಬೈ. ಸೊ ನಾವು ಹೊಂಟೀನಿ ಬೆಂಗಳೂರಿಗೆ. ನಮ್ಮ ಪಪ್ಪ ಬಿಡಕ್ಕೆ ಬಂದಾರ. ಬೈ ಬೈ. ಬಾಯ್ ಹುಷಾರಪ್ಪ. ಬಸ್ ನಿನ್ನೆ ರಾತ್ರಿ ಬಸ್ ಹತ್ಕೊಂಡು ನಾ ಇವತ್ತು ಮಾರ್ನಿಂಗ್ ಬಂದೀನಿ ಪಿ ಜಿಗೆ. ಸೊ ಈ ಬ್ಲಾಗ್ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ.